ಮದದೃಪ್ತ ಮದಾಲಸ ಅಂತ ಘೃತಾಚಿ ಅಪ್ಸರೆಯನ್ನ ವರ್ಣನೆ ಮಾಡುವ ಭಾಗ ಮಹಾಭಾರತದಲ್ಲಿ ಕಾಣಿಸ್ತದೆ. ಅವೆರಡು ಶಬ್ದಗಳಿಗೆ ಅರ್ಥ ವ್ಯತ್ಯಾಸ ಏನು ಅಂತ ಅನ್ನೋದನ್ನು ನಾವು ನೋಡಬೇಕಾಗಿದೆ. ಮದ ಅಂದ್ರೆ ಈ ಯೌವನದಲ್ಲಿ ಬರುವಂತಹ ಒಂದು ಮದ, ಯೌವನದ ಮದ, ರೂಪ ಮದ ಇತ್ಯಾದಿ, ಅದೆಲ್ಲರಿಗೂ ಗೊತ್ತಿದ್ದೇ ಇದೆ. ಆ ಮದದ ಕಾರಣದಿಂದಾಗಿ ದೃಪ್ತ ಅಂದ್ರೆ ಅಹಂಕಾರವುಳ್ಳವಳು ಅಂತ ಅರ್ಥ ಆಗ್ತದೆ. ಅದಕ್ಕೆ ಇಲ್ಲಿ ದೃಪ್ತ ಅಂತಂದ್ರೆ ಅಹಂಕಾರವುಳ್ಳವಳು ಅಂತ ಅರ್ಥ ಮಾಡೋದಕ್ಕಿಂತ ಆತ್ಮವಿಶ್ವಾಸ ಉಳ್ಳವಳು. ಯೌವನದ ಹಂತದಲ್ಲಿ ಒಂದು ಆತ್ಮವಿಶ್ವಾಸ ಇರ್ತಿರ್ತದೆ ಮನುಷ್ಯನಿಗೆ, ಗಂಡಾಗಲಿ ಹೆಣ್ಣಾಗಲಿ. ಅದಕ್ಕೆ ಆ ಮದದಿಂದ ದರ್ಪವುಳ್ಳವಳು ಅಂತ ಹೀಗೆ ಅರ್ಥ ಆಗ್ತದೆ. ತೀರಾ ಒಂದು ಕೀಳರಿಮೆ ಅಲ್ಲ, ಹಾಗೆ ದುರಹಂಕಾರನೂ ಅಲ್ಲ, ಸಾಮಾನ್ಯವಾಗಿ ಒಂದು ಆತ್ಮವಿಶ್ವಾಸ ಅಂತ ಅದನ್ನ ಹೇಳಬಹುದು. ಕೆಲವು ಕಡೆ ಅದು ದುರಹಂಕಾರನೂ ಆಗಬಹುದು, ಮದದ ದುರಹಂಕಾರ ಅಂತ ಹೇಳಿ. ಹೀಗೆ ಮದ ಅಂದ್ರೆ ಯೌವನದ ಒಂದು ಸ್ಥಿತಿ. ಇಲ್ಲಿ ಯೌವನದ ಸ್ಥಿತಿ, ಬೇರೆ ಬೇರೆ ಕಡೆ ಬೇರೆ ಬೇರೆ ಅರ್ಥ ಆಗಬಹುದು. ಆ ಕಾರಣದಿಂದಾಗಿ ಆತ್ಮವಿಶ್ವಾಸವುಳ್ಳವಳು ಅಂತ ಅರ್ಥ. ಮದ ಅಲಸ ಅಂತ ಇನ್ನೊಂದು ಶಬ್ದ ಇದೆಯಲ್ಲ ಅಲ್ಲಿ. ಅಲಸ ಅಂದ್ರೆ ಏನು? ಅಲಸ ಅಂದ್ರೆ ಆಲಸ್ಯ ಉಳ್ಳ ವ್ಯಕ್ತಿ, ಸೋಮಾರಿತನ ಉಳ್ಳ ವ್ಯಕ್ತಿ ಅಂತ ನಮಗಿದೆ ಅರ್ಥ ಆಗ್ತದೆ. ಆ ಅಲಸ ಅನ್ನೋ ಶಬ್ದಕ್ಕೆ ಹೀಗೆ ಅರ್ಥ ಮಾಡಬೇಕು. ಒಂದು ರೀತಿಯಾದಂಥ ಕೇರ್ಲೆಸ್ ವರ್ತನೆ ಅಥವಾ ರಿಲ್ಯಾಕ್ಸ್ಡ್ ವರ್ತನೆ, ಅದಕ್ಕೆ ಈ ಅಲಸ ಅಂತ ಸಂಸ್ಕೃತದಲ್ಲಿ ಹೇಳ್ತಾರೆ ಅಂತ ನನ್ನ ವಿಶ್ಲೇಷಣೆ. ಮನುಷ್ಯ ಆಲಸ್ಯಾಗಿದ್ರೆ, ಸೋಮಾರಿತನ ಉಳ್ಳವನಾಗಿದ್ರೆ ಅವನು ತನ್ನ ಕರ್ತವ್ಯದ ಬಗ್ಗೆ ಕೇರ್ಲೆಸ್ ಆಗಿಬಿಡ್ತಾನೆ, ಮತ್ತೆ ರಿಲ್ಯಾಕ್ಸ್ಡ್ ಆಗಿಬಿಡ್ತಾನೆ. ಮಾಡಬೇಕಾದ ಕರ್ತವ್ಯಗಳನ್ನು ಸರಿಯಾದ ಸಮಯಕ್ಕೆ ಮಾಡ್ಲಿಕ್ಕೆ ಅವನು ಹೋಗೋದೇ ಇಲ್ಲ. ಹೀಗೆ ರಿಲ್ಯಾಕ್ಸ್ಡ್ ಮತ್ತು ಕೇರ್ಲೆಸ್ ವರ್ತನೆ ಏನಿದೆ ಅದಕ್ಕೆ ಆಲಸ್ಯ, ಸೋಮಾರಿತನ ಅಂತ ಕರೀತಾರೆ. ಯೌವನದಲ್ಲಿ ಪುರುಷನಿಗಾಗಲಿ ಸ್ತ್ರೀಯಾಗಿಗಾಗಲಿ ಒಂದೇನು ಮದ ಬಂದಿರ್ತದೆ, ಆ ಕಾರಣದಿಂದ ಅವನೊಂದು ಸ್ವಲ್ಪ ಬೇರೆಯವರ ಬಗ್ಗೆ ಕೇರ್ಲೆಸ್ ಆಗಿಬಿಡ್ತಾನೆ, ಮತ್ತೆ ರಿಲ್ಯಾಕ್ಸ್ಡ್ ಆದಂತಹ ವರ್ತನೆಯೂ ಕೂಡ ಇರ್ತದೆ. ಕನ್ನಡದಲ್ಲಿ ಇದನ್ನ ಸೋಮಾರಿತನ ಅಂತ ಹೇಳಬಾರ್ದು, ಬಿಂದಾಸ್ ಅಂತ ಕೆಲವು ಕಡೆ ಶಬ್ದ ಪ್ರಯೋಗ ಮಾಡ್ತಿರ್ತಾರೆ. ಉತ್ತರ ಕರ್ನಾಟಕದಲ್ಲಿ, ಮಹಾರಾಷ್ಟ್ರದಲ್ಲಿ ಅದನ್ನು ಪ್ರಯೋಗ ಮಾಡ್ತಾರೆ ಅಂತ ನನ್ನ ನೆನಪು. ಈ ಕಡೆ ದಕ್ಷಿಣ ಕರ್ನಾಟಕದಲ್ಲಿ ಅದು ಕೂಡ ಇದ್ದಿರಬಹುದು. ಬಿಂದಾಸ್ ಜೀವನ ಶೈಲಿ ಅಂತ ಹೀಗೆಲ್ಲ ಅದನ್ನು ವರ್ಣನೆ ಮಾಡ್ತಾರೆ. ಹೀಗೆ ಅಲಸ ಅಂತಂದ್ರೆ ನಡೆನುಡಿ ಮತ್ತು ವರ್ತನೆಗಳಲ್ಲಿ ಇನ್ನೊಬ್ಬರ ಬಗ್ಗೆ, ಸುತ್ತಮುತ್ತಲಿದ್ದವ್ರ ಬಗ್ಗೆ ಒಂದು ರೀತಿಯಾದಂತಹ ತಿರಸ್ಕಾರ, ಒಂದು ರೀತಿಯಾದಂತಹ ಕೇರ್ಲೆಸ್ನೆಸ್. ಇನ್ನೊಬ್ಬರನ್ನ ಅಗೌರವಿಸಬೇಕು ಅಂತ ಇರೋದಿಲ್ಲ, ಆದ್ರೂ ಒಂದು ರೀತಿಯಾದಂತಹ ಕೇರ್ಲೆಸ್ನೆಸ್ ಅಲ್ಲಿರ್ತದೆ. ಇದು ಅವರ ಧ್ವನಿಯಲ್ಲಿ ಮತ್ತು ಅವರ ನಡೆನುಡಿಗಳಲ್ಲಿ, ಹಾವಭಾವಗಳಲ್ಲಿ ಅದು ವ್ಯಕ್ತ ಆಗ್ತಾ ಇರ್ತದೆ. ಹೀಗೆ ದ್ರೌಪದಿಯನ್ನು ಕೂಡ ಮದಾದ್ರತೆಪಿ ಸ್ಖಲತೀವ ಭಾವೈಹಿ ಅಂತ ಒಂದ್ ಕಡೆ ಪ್ರಯೋಗ ಮಾಡಿದ್ದಾರೆ. ಪಾಠ ಪ್ರಕ್ಷಿಪ್ತ ಏನು ಅಂತ ಒಂದು ಗುಮಾನಿನೂ ಇದೆ, ಅದು ಆ ಕಡೆ ಇರಲಿ. ಮದ ಇರಲಿಲ್ಲ, ಏನು ಮದ್ಯಪಾನ ಮಾಡಿ ಇತ್ಯಾದಿ ಕಾರಣದಿಂದಾಗಿ ಮದ ಏನು ಬಂದಿರಲಿಲ್ಲ. ಆದರೆ ಸ್ಖಲತೀವ ಭಾವೈಹಿ, ತನ್ನ ಹಾವಭಾವಗಳ ಮೂಲಕ, ತನ್ನ ವಯ್ಯಾಸ, ತನ್ನ ವಯ್ಯಾರ, ಹೆಣ್ಣಿನ ವಯ್ಯಾರ, ವಿಲಾಸ, ಅವುಗಳ ಮೂಲಕ ಸ್ಖಲತಿ ಇವ ಅಂತ, ಎಡಬವಳಂತೆ ಇದ್ಲು ಅಂತ. ನಡ್ಕೊಂಡು ಬರ್ತಿರೋದು ನೋಡಿದ್ರೆ ಒಂದು ರೀತಿಯಾದ ಕೇರ್ಫುಲ್ ವರ್ತನೆ ಅಲ್ಲಿ ಇರಲಿಲ್ಲ, ಕೇರ್ಲೆಸ್ ವರ್ತನೆ ಇರ್ತದೆ. ಸ್ವಲ್ಪ ಅಸ್ತವ್ಯಸ್ತವಾದ ಹೆಜ್ಜೆ, ಪಾದ ನಿಕ್ಷೇಪ ಇತ್ಯಾದಿಗಳಲ್ಲಿ ಇರ್ತವೆ. ಯೌವನದಲ್ಲಿ ತೀರಾ ಇನ್ನು ಟೀನೇಜ್ನಲ್ಲಿ ಅಂಥ ಎಲ್ಲ ವರ್ತನೆಗಳು ಕಾಣಿಸ್ತಿರ್ತವೆ, ನಾವು ಅದನ್ನು ಗಮನಿಸಬಹುದು. ಹೀಗೆ ಮದ ಇಲ್ಲ, ಮದ್ಯಪಾನದ ಮದ ಇತ್ಯಾದಿ ಏನಿಲ್ಲ. ಆದರೂ ಸ್ಖಲತಿ ಭಾವೈಹಿ ಸ್ಖಲತಿ ಇವ, ತನ್ನ ಹಾವಭಾವಗಳ ಮೂಲಕ, ವಯ್ಯಾರಗಳ ಮೂಲಕ, ವಿಲಾಸಗಳ ಮೂಲಕ ಆಕೆ ಎಡವುತ್ತಾಳೇನೋ ಅನ್ನುವಂತೆ, ನೀನು ಬಿದ್ದು ಹೋಗ್ತಾಳೇನೋ. ಮದ್ಯಪಾನ ಮಾಡಿದವನು ಹೇಗೆ ಯಾವಾಗ ಬೀಳ್ತಾನೋ ಹೇಳ್ತಾನೋ ಹೇಳಲಿಕ್ಕೆ ಬರೋಲ್ಲ, ಹಾಗೆ ಅವಳು ಕೂಡ ಕಾಣಿಸ್ತಾ ಇದ್ಲು ಅಂತ ಅಲ್ಲೊಂದು ಕಡೆ ವರ್ಣನೆ ಬರ್ತದೆ. ಅದಕ್ಕೆ ಈ ಸ್ಖಲತಿ ಅನ್ನೋ ಶಬ್ದಕ್ಕೆ ಇಂಗ್ಲಿಷ್ನಲ್ಲಿ ಹೀಗೊಂದು ಶಬ್ದ ಪ್ರಯೋಗ ಮಾಡ್ತಾರೆ. ಅದನ್ನ ಯಾರಾದ್ರು ಇಂಗ್ಲಿಷ್ ಬಲ್ಲವರು ತಿಳಿಸ್ಬೇಕು. ಆಂಬಲ್ ಮತ್ತು ಜೆ ವಾಕ್ ಅಂತ, AMBLE, JAYWALK, ವಾಕ್ ಇನ್ ಎ ರಿಲ್ಯಾಕ್ಸ್ಡ್ ಅಂಡ್ ಕೇರ್ಲೆಸ್ ವೇ ಅಂತ ಹೀಗೆ ಅದರ ಅರ್ಥವನ್ನು ಕೂಡ ವಿವರಿಸ್ತಾರೆ.
ಹೀಗೆ ಕೇರ್ಲೆಸ್ ಆಗಿ ರಿಲ್ಯಾಕ್ಸ್ಡ್ ಆಗಿ ವರ್ತನೆ, ತುಂಬಾ ಕೇರ್ಫುಲ್ ಆಗಿ ಸುತ್ತಮುತ್ತಲ ಜನ ಹೇಗಿದ್ದಾರೆ ಅನ್ನೋದನ್ನು ಗಮನಿಸಿ ವರ್ತನೆ ಮಾಡುವಂಥದ್ದು ಇರೋದಿಲ್ಲ. ಇದಕ್ಕೆಲ್ಲ ಮದದ ಆಲಸ್ಯ ಅಂತ ಹೇಳ್ತಾರೆ. ಇದು ಸೋಮಾರಿತನ ಅಲ್ಲ, ಇದು ಒಂದು ಕೇರ್ಲೆಸ್ ಆದಂಥ ರಿಲ್ಯಾಕ್ಸ್ಡ್ ಆದಂಥ ವರ್ತನೆ. ಹೀಗೆ ಶಬ್ದಗಳ ಅರ್ಥವನ್ನು ವಿಶ್ಲೇಷಣೆ ಮಾಡಿದ್ದೇನೆ. ತಾವು ಅದನ್ನ ಆಲೋಚನೆ ಮಾಡಿ ತಿಳಿಸಬೇಕು.